ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಇವತ್ತು ಯಾವುದೇ ತರಹದ ಡ್ರೈವಿಂಗ್ ವ್ಲಾಗ್ ಆಗಿರ್ಬೋದು ಅಥವಾ ನಾವು ಲೈನಿಗೆ ಹೋಗ್ತೇವಲ್ಲ ಅಲ್ಲಿ ಹೋಗಿ ಎಕ್ಸ್ಪ್ಲೋರ್ ಮಾಡ್ತೇವೆ ಅಂತ ವಿಡಿಯೋ ಎಂಥದ್ದು ಇರೋದಿಲ್ಲ. ಸೊ ಜಸ್ಟ್ ಕ್ಯಾಶುವಲ್ ಆಗಿ ನಿಮ್ಮ ಹತ್ರ ಮಾತಾಡಬೇಕಂತ ಹೇಳಿ ಇಲ್ಲಿ ಬಂದು ನಿಮ್ಮ ಜೊತೆ ಕೂತಿರೋದು. ಸೊ ಫಸ್ಟ್ ಆಫ್ ಆಲ್ ಬ್ಯಾಕ್ಗ್ರೌಂಡಲ್ಲಿ ಎಂತಾದರೂ ನಾಯ್ಸ್ ಎಂತಾದರೂ ಇರಿಟೇಷನ್ ಆಗ್ತಾ ಇದ್ದರೆ ದಯವಿಟ್ಟು ಕ್ಷಮಿಸಿ. ಬಿಕಾಸ್ ಬೆಳಿಗ್ಗೆಯಿಂದ ಹೆವಿ ಮಳೆ ಅಂದ್ಕೊಳ್ಳಿ. ಬೆಳಿಗ್ಗೆಯಿಂದ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೆ, ಬಟ್ ಈ ಮಳೆದು ಇರಿಟೇಷನ್ಗೆ ಆಗ್ತಾ ಇರಲಿಲ್ಲ. ಸೊ ಈಗ ಕೂಡ ಮಳೆ ಬರ್ತಾ ಉಂಟು, ಬಟ್ ನನಗೆ ಟೈಮ್ ಇಲ್ಲ, ನಾಳೆ ಮತ್ತೆ ಡ್ಯೂಟಿಗೆ ಹೋಗಬೇಕು. ಸೊ ಹಾಗಾಗಿ ಎಂತಾದರೂ ಇರಿಟೇಷನ್ ಇದ್ದರೆ ದಯವಿಟ್ಟು ಕ್ಷಮಿಸಿ. ಮತ್ತು ಅಂತ ನನ್ನ ಹತ್ರ ಒಂದು ಪ್ಯಾಕೇಜಿಂಗ್ ರೂಮ್ ಆಗಿರ್ಬೋದು, ಎಂಥ ಸ್ಟುಡಿಯೋ ಥರ ಮಾಡಿ ಮಾತಾಡೋದು ಅಂಥದ್ದಂತ ಇಲ್ಲ. ನಾನು ನಿಮ್ಮ ಥರನೇ ದುಡ್ದು ತಿನ್ನುವವನು. ಸೊ ದುಡ್ಡದೆಲ್ಲ ಗೊತ್ತುಂಟಲ್ಲ ನಿಮಗೆ ಯಾವ ಥರ ಅಂತೇಳಿ. ಸೊ ಈಗ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಒಂದು ರೀಸೆಂಟಾಗಿ ನಾನೊಂದು ಯೂಟ್ಯೂಬಲ್ಲಿ ಪೋಸ್ಟ್ ಹಾಕಿದ್ದೆ, ಆಯಿತಾ. ಎಂತಂತ ಹೇಳಿದರೆ, ಸೊ ಅದು ಎಲ್ರಿಗೂ ರೀಚ್ ಆಗಿದೆಯಾ ಅಥವಾ ರೀಚ್ ಆಗಲಿಲ್ವಾ ಅಥವಾ ರೀಚ್ ಆಗಿಯೂ ಕೂಡ ಯಾರು ಕಮೆಂಟ್ ಮಾಡಲಿಲ್ಲ ಅಂತ ಗೊತ್ತಿಲ್ಲ. ಎಂತ ಹಾಕಿದ್ದೆ ಅಂತ ಹೇಳಿದರೆ, ಯಾವಾಗ ನೀವು ಫ್ರೀ ಇರ್ತೀರಾ, ಒಂದು ಲೈವ್ ಬರಬೇಕು, ನಮ್ಮ ಸಬ್ಸ್ಕ್ರೈಬರ್ಗಳ ಜೊತೆ ಮಾತಾಡಬೇಕು ಅಂತ ಒಂದು ಆಸೆ ಇತ್ತು. ಒಂದು ಹೊಸ ಹೆಜ್ಜೆ, ಹೊಸ ಪ್ರಯತ್ನ ಅಂತ ಹೇಳ್ತಾ ಇದ್ದೆ ನಿಮ್ಮ ಹತ್ರ, ಹೋದ ಬ್ಲಾಗಲ್ಲಿ ಹೇಳಿದ್ದೆ. ಸೊ ಅದನ್ನು ಎಕ್ಸ್ಪ್ಲೋರ್ ಮಾಡಬೇಕಾದ ನಿಮ್ಮ ಮುಂದೆನೇ ಆ ಥರ ಹೇಳಬೇಕಂತ ಇತ್ತು. ಎಲ್ಲರನ್ನು ಲೈವ್ಗೆ ಕರ್ಕೊಂಡು ಬಂದು ಎಲ್ಲರನ್ನು ಜಾಯಿನ್ ಮಾಡಿ ಒಂದು ಫೇಸ್ ಟು ಫೇಸ್ ಮಾತಾಡುವ ಅಂತೇಳಿ. ಸೊ ಅದು ಎಲ್ರಿಗೂ ರೀಚ್ ಆಯ್ತಾ ಇಲ್ವಾ ಗೊತ್ತಿಲ್ಲ, ಬಟ್ ಇಬ್ಬರದ್ದು, ನಮ್ಮ ನಿತೇಶ್ ಅಧಿಕಾರ ಕಾಳ ಮತ್ತು ಎಂ ಕೆ ಬ್ರೋದು ಇಬ್ಬರದ್ದೇ ಅಂತ ಕಮೆಂಟ್ ಬಂದದ್ದು. ಹಾಗಾಗಿ ಅದನ್ನು ತಳ್ಳಿ ಹಾಕಿದೆ. ಇನ್ನು ಲೈವ್ ಎಲ್ಲ ಹೋದರೆ ಅದೆಲ್ಲ ಆಗಲಿಕ್ಕಿಲ್ಲ ಅಂತೇಳಿ. ಸೊ ಲೈವ್ ಹೋಗಿ ಸುಮ್ಮನೆ ವೇಸ್ಟ್ ಮಾಡೋದಕ್ಕಿಂತ ಒಂದು ವಿಡಿಯೋ ಮಾಡಿದರೆ ಎಲ್ಲರೂ ನೋಡುವವ್ರು ನೋಡ್ತಾರೆ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇರೋದು. ಆ್ಯಕ್ಚುಲಿ ವಿಷಯ ಏನಪ್ಪ ಅಂತ ಹೇಳಿದರೆ, ಈಗ ವಿಷಯಕ್ಕೆ ಬರ್ತೇನೆ, ಡಿಲೇ ಮಾಡೋದಿಲ್ಲ. ಎಂತಂತ ಹೇಳಿದರೆ, ಈಗ ಈಗ ಯೂಟ್ಯೂಬಲ್ಲಿ ನಮ್ಮ ಸದ್ಯಕ್ಕೆ ಎಷ್ಟು ಸಬ್ಸ್ಕ್ರೈಬರ್ಸ್ಗಳಿದ್ದಾರೆ ಅಂತ ಹೇಳಿದರೆ 800, ಈಗ ಸಮಥಿಂಗ್ ನಾನು ವಿಡಿಯೋ ಮಾಡುವಾಗ 854 ಸಬ್ಸ್ಕ್ರೈಬರ್ಸ್ಗಳು ಇದ್ದಾರೆ. ಈಗ ನಾವು 1000 ಸಬ್ಸ್ಕ್ರೈಬರ್ಸ್ ಹೋಗಲಿಕ್ಕೆ ಇನ್ನು ಸ್ವಲ್ಪ ಇರೋದು. ಸೊ ನನಗೆ ಸ್ವಲ್ಪ ಅಲ್ಲ, ನಿಮಗೆ ಅದು ಸ್ವಲ್ಪ, ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ರಪ್ಪ ಆಗ್ತದೆ. ಬಟ್ ಎಂತಂತ ಹೇಳಿದರೆ, ಇಲ್ಲಿ 854 ಸಬ್ಸ್ಕ್ರೈಬರ್ ಆಗಲಿಕ್ಕೆ ನನಗೆ 8 ತಿಂಗಳು ತಗೊಳ್ತು. ಸೊ ಮೊನ್ನೆ ಈಗಿನ ವಿಡಿಯೋ, ನನ್ನ ಹಳೆ ವಿಡಿಯೋ ಎಲ್ಲ ಸ್ಕ್ರೋಲ್ ಮಾಡಬೇಕಾದ್ರೆ ನಾನು ಈಗ ನೋಡ್ತಾ ಇದ್ದೆ ಹೇಗೆ ಇಂಪ್ರೂವ್ ಆಗಿದೆನಾ ಸ್ವಲ್ಪ ಅಂತೇಳಿ. ಆಗ ಇಂಪ್ರೂವೇಷನ್ ಬೇಕಲ್ಲ, ವಿಡಿಯೋದಲ್ಲಿ ಆಗಿರ್ಬೋದು, ಕ್ಲಾರಿಟಿ ವಿಷಯದಲ್ಲಿ ನನಗೆ ಗೊತ್ತಿಲ್ಲ, ಬಟ್ ಮಾತಾಡೋದ್ರಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಇದೆ. ಸೊ ಸ್ಕ್ರೋಲ್ ಮಾಡ್ತಾ ಇದ್ದೆ, ಒಮ್ಮೆ ಶಾಕ್ ಆಯಿತು. ಬಿಕಾಸ್ ಫಸ್ಟ್ ನನ್ನ ವ್ಲಾಗ್ ಹಾಕಿ 8-9 ತಿಂಗಳಾಗ್ತಾ ಬಂತು, ನೀವು ಬೇಕಾದ್ರೆ ಚೆಕ್ ಮಾಡ್ಬೋದು. ಬಟ್ ಈ 8 ತಿಂಗಳಲ್ಲಿ ಸಬ್ಸ್ಕ್ರೈಬರ್ಸ್ಗಳು ಆದದ್ದು 854. ಅದಕ್ಕೆ ಥ್ಯಾಂಕ್ಫುಲ್. ಫಸ್ಟ್ ಆಫ್ ಆಲ್ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತೇನೆ. ಬಿಕಾಸ್ ನಾನು ಇನ್ಸ್ಟಾಗ್ರಾಮಲ್ಲಿ ಇಲ್ಲ, ಆಯಿತಾ. ಇನ್ಸ್ಟಾಗ್ರಾಮಲ್ಲಿ ಇಲ್ಲದೆ ಡೈರೆಕ್ಟಾಗಿ ಬಂದು ಯೂಟ್ಯೂಬಲ್ಲಿ ಮಾಡಿ 854 ಸಬ್ಸ್ಕ್ರೈಬರ್ಸ್ ಅಂತ ಹೇಳಿದರೆ ಕಮ್ಮಿಯ ಮಾತಲ್ಲ. ಬಿಕಾಸ್ ನನ್ನ ಮುಖ ಪರಿಚಯ ಇಲ್ಲ ಫಸ್ಟ್ ಆಫ್ ಆಲ್. ಈಗ ಸಾಮಾನ್ಯವಾಗಿ ಎಲ್ಲರೂ ಹೇಗೆ ಮಾಡ್ತಾರೆ ಅಂತ ಹೇಳಿದರೆ, ಇನ್ಸ್ಟಾಗ್ರಾಮಿಗೆ ಹೋಗಿ ಅಲ್ಲಿ ಕಂಟೆಂಟ್ ಮಾಡಿ ಮತ್ತು ಆ ಮುಖದ್ದೊಂದು ಫೇಮ್ ಇರ್ತದಲ್ಲ, ಅದನ್ನು ಒಂದು ಪರಿಚಯವನ್ನು ತಗೊಂಡು ಬಂದು ಯೂಟ್ಯೂಬಿಗೆ ಬಂದಾಗ ಅವರು ಅಫ್ಕೋರ್ಸ್ ಅವ್ರಿಗೆ ಸಡನ್ ಆಗಿ ಸಬ್ಸ್ಕ್ರೈಬರ್ ಆಗ್ತಾರೆ. ಬಿಕಾಸ್ ಅವ್ರದ್ದು ಎಲ್ರಿಗೂ ಗುರ್ತಾ ಇರ್ತದೆ. ಒಂದು ಇದು ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ಮತ್ತು ಯೂಟ್ಯೂಬ್ ಶಾರ್ಟ್ಸಲ್ಲಿ ಆಗಿರ್ಬೋದು ನೋಡಿರ್ತಾರೆ. ಸೊ ನಾನು ಅದೆಲ್ಲ ಮಾಡಲಿಕ್ಕೆ ಹೋಗಲಿಲ್ಲ, ಡೈರೆಕ್ಟಾಗಿ ಯೂಟ್ಯೂಬಿಗೆ ಬಂದು ಯೂಟ್ಯೂಬಲ್ಲಿ ಈಗ ವಿಡಿಯೋ ಮಾಡಿ ಹಾಕ್ತಾ ಇದ್ದೇನೆ. ಸೊ ಇಷ್ಟು 854 ಸಬ್ಸ್ಕ್ರೈಬರ್ಸ್ ಅಂತ ಹೇಳಿದರೆ ಕಮ್ಮಿದ ವಿಷಯ ಅಲ್ಲ, ಬಟ್ ಥ್ಯಾಂಕ್ಫುಲ್. ಅದಕ್ಕೆಲ್ರಿಗೂ ಧನ್ಯವಾದ ಹೇಳ್ತೇನೆ. ಆದರೆ ಕೂಡ 1000 ಸಬ್ಸ್ಕ್ರೈಬರ್ ಆಗಲಿಕ್ಕೆ ಇನ್ನು ಸ್ವಲ್ಪ ಇರೋದು, ಅದನ್ನೊಮ್ಮೆ ಮಾಡಿಬಿಡಿ. ಬಿಕಾಸ್ ವಿಷಯ ಉಂಟು, ಅದನ್ನು ಹೇಳುವ ಮುಂಚೆ ಸ್ವಲ್ಪ ಬೇಸಿಕ್ ಆಗಿ ಮಾತಾಡುವ ಅಂತೇಳಿ. ಮತ್ತು ನನ್ನ ಯೂಟ್ಯೂಬ್ ಚಾನಲ್ ಏನು ಫುಲ್ ಎಂಗೇಜಿಂಗ್ ಆಗಿ ಒಂದೊಂದು ಕಂಟೆಂಟ್ ಆ ಥರ ಹೋಗ್ತದೆ, ಈ ಥರ ಹೋಗ್ತದೆ, ಅಲ್ಗಾರಿದಮ್ ಉಡೀಸ್ ಅದಿದಂತ ಹೇಳಲಿಕ್ಕಾಗಲಿ, ಎಂಥದ್ದಿಲ್ಲ. ಫಸ್ಟ್ ಆಫ್ ಆಲ್ ಡಮ್ಮಿ ಥರ ಓಡ್ತಾ ಉಂಟು, ಆಯಿತಾ, ನಮ್ಮ ಯೂಟ್ಯೂಬ್ ಚಾನಲ್. ಬಿಕಾಸ್ ಎಂತಂತ ಹೇಳಿದರೆ ನೋಡಿ, 854 ಸಬ್ಸ್ಕ್ರೈಬರ್ಗಳು ಇದ್ದರೂ ಕೂಡ ಅದರಲ್ಲಿ ವ್ಯೂಸ್, ಪ್ರತಿದಿನ ವಿಡಿಯೋ ಹಾಕಿದ್ರು ವ್ಯೂಸ್ ಬರ್ತಾ ಇರೋದು ಎಷ್ಟು, 155, 154. ಈಗ ನೀವು ವಿಡಿಯೋ ಚೆಕ್ ಮಾಡಿದರೆ 155, 154 ಈ ಥರ ಒಂದು ವ್ಯೂಸ್ ಬರ್ತಾ ಉಂಟು. ಮುಂಚೆ ದಿನಕ್ಕೆ 400, 450 ವ್ಯೂಸ್ ಹೋಗ್ತಾ ಇತ್ತು. ಬಟ್ ನಾನೊಂದು ಸ್ವಲ್ಪ ಡಿಲೇ ಮಾಡಿದೆ ಒಂದು ವಿಡಿಯೋ. ಅದಾದಮೇಲೆ ವಸಂತನ ಹೋದರು, ಅದೆಲ್ಲ ಆದಮೇಲೆ 150, 154, 155 ಸಮಥಿಂಗ್ ವಿಡಿಯೋ ವ್ಯೂಸ್ ಬರ್ತಾ ಉಂಟು. ಮತ್ತು ಆಡಿಯನ್ಸ್ ರಿಟೆನ್ಷನ್ ಕೂಡ ಹಾಗೆ ಜಾಸ್ತಿ ಅಂತದಿಲ್ಲ. ಒಂದೊಂದು ವಿಡಿಯೋ ಓಡ್ತದೆ ಕರೆಕ್ಟಾಗಿ, ಕೆಲವರು ನೋಡ್ತಾರೆ, ಪೂರ್ತಿ ನೋಡ್ತಾರೆ. ಇನ್ನೊಂದು ವಿಡಿಯೋಗಳು ಹೇಗೆ ಆಗ್ತದೆ ಅಂತ ಹೇಳಿದರೆ, ಕೆಲವರು ಅರ್ಧದಲ್ಲೇ ಬಿಟ್ಟು ಹೋಗ್ತಾರೆ. ಅವರಿಗೆ ಬೇರೆ ಕೆಲಸ ಇರ್ತದ ಅಥವಾ ಎಂತಂತ ಗೊತ್ತಿಲ್ಲ, ಕಂಟೆಂಟ್ ಇಷ್ಟ ಆಗೋದಿಲ್ವ ಅಂತೇಳಿ ಕ್ಲಿಕ್ ಮಾಡ್ತಾರೆ, 1 ನಿಮಿಷದಲ್ಲಿ ಹೋಗ್ತಾರೆ. ಆಗ ಫಸ್ಟ್ ಆಫ್ ಆಲ್ ಎಲ್ಲ ಯೂಟ್ಯೂಬರ್ಗಳಿಗೆ ದೊಡ್ಡ ಸಮಸ್ಯೆವೇ ಅದು. ಎಂತಂತ ಗೊತ್ತುಂಟ,
ಕ್ಲಿಕ್ ಮಾಡಿ ವಿಡಿಯೋವನ್ನು 1 ನಿಮಿಷ, 2 ನಿಮಿಷ, 3 ನಿಮಿಷ ನೋಡಿ ಅವರು ಹೋಗ್ತಾರೆ. ಅದು ಎಫೆಕ್ಟ್ ಆಗ್ತದೆ ವಿಡಿಯೋಗೆ ಫಸ್ಟ್ ಆಫ್ ಆಲ್. ಬಟ್ ಅದು ನಿಮ್ಮ ಇಷ್ಟ. ನಿಮಗೆ ಇಷ್ಟ ಆಗಲಿಲ್ಲ ಅಂದರೆ ನೀವು ಮಾಡಲೇಬೇಕು, ಅದಕ್ಕೆಂತ ಹೇಳಲಿಕ್ಕಿಲ್ಲ. ಸೊ ಈಗ ಹೇಳ್ತಾ ಇದ್ದಾನಲ್ಲ, ಯೂಟ್ಯೂಬ್ ಇದ್ದು ನಮ್ಮ ಚಾನಲ್ ಬಗ್ಗೆ ಹೇಳ್ತಾ ಇರುವಾಗ ಈ ಥರ ಒಂದು ಎಂತೆಲ್ಲ ನಡೀತಾ ಉಂಟು ನಮ್ಮ ಚಾನಲ್ ನಿಮಗೆ ಸಹ ಗೊತ್ತಾಗಬೇಕಲ್ಲ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಈಗ 854 ಸಬ್ಸ್ಕ್ರೈಬರ್ಸ್ ಆಗಿದೆ. 1000 ಸಬ್ಸ್ಕ್ರೈಬರ್ಸ್ ಆದರೆ ಮಾನಿಟೈಸೇಷನ್ ಆನ್ ಆಗ್ತದೆ, ಆಯಿತಾ. ಮಾನಿಟೈಸೇಷನ್ ಆನ್ ಆದಮೇಲೆ ಅಮೌಂಟ್ ಬರಲಿಕ್ಕೆ ಎಷ್ಟು ದಿನ ಉಂಟು ಅದಂತ ಗೊತ್ತಿಲ್ಲ. ಎಷ್ಟು ದಿನ ಹೋಗ್ತದೆ, ಎಷ್ಟು ತಿಂಗಳು ಹೋಗ್ತದೆ, ವರ್ಷ ಹೋಗ್ಬೋದು, ಎಂಥದ್ದು ನನಗೆ ಗೊತ್ತಿಲ್ಲ. ಬಿಕಾಸ್ ಅದಕ್ಕೆ ತುಂಬ ರೂಲ್ಸು ರೆಗ್ಯುಲೇಷನ್ ತುಂಬ ಇದೆ. ಸೊ ಅದನ್ನೆಲ್ಲ ಈಗ ನಾನು ಮೈಂಡ್ಗೆ ಹಾಕಲಿಲ್ಲ. ಬಟ್ ಈಗ ಹತ್ತಿರ ಬರುವಾಗ ಕೆಲವೊಂದು ಪ್ಲ್ಯಾನಿಂಗ್ಗಳಿದೆ ನಂದು. ಹೊಸ ಹೆಜ್ಜೆ, ಹೊಸ ಪ್ರಯತ್ನ ಅಂತ ಹೇಳ್ತಾ ಇದ್ದಲ್ಲ. ಈಗ ಮಾನಿಟೈಸೇಷನ್ ಆನ್ ಆಗಿ ಅಮೌಂಟ್ ಎಷ್ಟು ತಿಂಗಳಿಗೆ, ವರ್ಷಕ್ಕೋ, ಯಾವಾಗ ಬೇಕಾದರೂ ಬರ್ಬೋದು. ಅದು ನಮ್ಮ ಕೈಯಲ್ಲಿಲ್ಲ. ಅವ್ರು ಯಾವಾಗ ಕೊಡ್ತಾರೆ ಅದನ್ನು ನಾವು ಈಸ್ಕೊಳ್ಬೇಕು. ಈಗ ಆ್ಯಕ್ಚುಲಿ ವಿಷಯಕ್ಕೆ ಬರ್ತೇನೆ. ಯೂಟ್ಯೂಬಲ್ಲಿ ವಿಡಿಯೋ ನಡೀತಾ ಉಂಟು. ಇನ್ಸ್ಟಾಗ್ರಾಮಲ್ಲಿ ಕೂಡ ನಾನು ಆ್ಯಕ್ಟಿವ್ ಇಲ್ಲ ಜಾಸ್ತಿಯಾಗಿ. ಅದರಲ್ಲಿ ಎಂಥದ್ದಿಲ್ಲ, ಇದರ ವ್ಲಾಗಿದ್ದು ಬಗ್ಗೆ ಎಂಥದ್ದು ಅದರಲ್ಲಿ ಹಾಕಲಿಲ್ಲ. ಇನ್ಸ್ಟಾಗ್ರಾಮ್ ನನ್ನ ಫಾಲೋವರ್ಸಿಗೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ನನ್ನ ಫ್ರೆಂಡ್ಸಿಗೇ ಗೊತ್ತಿಲ್ಲ ನಾನು ಯೂಟ್ಯೂಬ್ ಮಾಡ್ತಾ ಇದ್ದೇನೆ ಅಂತೇಳಿ. ಆ ಥರ ಇರುವಾಗ ಈಗ ಹಾಕಿದ್ದೇನೆ ಒಂದು ಇನ್ಸ್ಟಾಗ್ರಾಮಲ್ಲಿ ರೀಸೆಂಟಾಗಿ ಒಂದು 4-5 ಎಂಥದ್ದು ವೀಡಿಯೋ ಹಾಕಿದ್ದೆ. ಎಂತಂತ ಹೇಳಿದರೆ ಜಸ್ಟ್ ಕ್ಯಾಶುವಲ್ ಆಗಿ ನಮ್ಮ ಗಾಡಿದ್ದು ಪ್ರಾಬ್ಲಮ್ ಇದ್ದು ವಿಷಯ ಹೇಳ್ತಾ ಇದ್ದೆ. ಎಂತಾದರೂ ಪಾರ್ಟ್ಸ್ ಹೋಗಿದ್ರೆ ಅವ್ರ ಹತ್ರ ಕೇಳಿ, ಆಡಿಯನ್ಸ್ ಹತ್ರ ಕೇಳಿ ಒಂದು ಮಾಹಿತಿ ತಿಳ್ಕೊಳ್ತಿದ್ದೆ. ಒಳ್ಳೆ ವ್ಯೂಸ್ ಕೂಡ ಹೋಗಿದೆ. ಒಂದೊಂದು ವೀಡಿಯೋ 1 ಲಕ್ಷ, 2-3 ವೀಡಿಯೋನ 1 ಲಕ್ಷ, 1.5 ಲಕ್ಷ ಏನೋ ರೀಚಿಂಗ್ ಇದೆ. ಸೊ ಸಬ್ಸ್ಕ್ರೈಬರ್ಸ್ ಕೂಡ 50 ಇದ್ದದ್ದು ಸಡನ್ನಾಗಿ 350 ಆಯಿತು ಮಾರೆ. ಫಸ್ಟಿಗೆ ನನ್ನ ಹತ್ರ 50 ಸಬ್ಸ್ಕ್ರೈಬರ್ಸ್ಗಳಿದ್ದರು, ಫಾಲೋವರ್ಸ್ ಇದ್ದರು ಯಾವುದಲ್ಲಿ, ಇನ್ಸ್ಟಾಗ್ರಾಮಲ್ಲಿ. ಸಡನ್ನಾಗಿ ವೀಡಿಯೋ ಹಾಕಿ ಒಂದು 10 ವೀಡಿಯೋ ಹಾಕ್ತೇನೆ, ಅದಕ್ಕೆ ನಾವು ವ್ಯೂಸ್ಗೋಸ್ಕರ ಹಾಕಿದ್ದಲ್ಲ, ಸುಮ್ಮನೆ ಹೀಗೇನೆ ಹಾಕಿದ್ದು. ಬಟ್ ಸಡನ್ 352 ಅಂತ ಹೇಳುವಾಗ ಶಾರ್ಟ್ ಪೀರಿಯಡಲ್ಲಿ ಆಗ್ತದೆ ಮರ, ಹೌದಂತ ಆಯಿತು. ಅದು ಯೂಟ್ಯೂಬಲ್ಲಿ ನಡೆಯುವುದಿಲ್ಲ ಹಾಗೆ, ಆಯಿತಾ. ಯೂಟ್ಯೂಬಲ್ಲಿ ಆ ಥರ ನಡೆಯುವುದಿಲ್ಲ. ಇದನ್ನೆಲ್ಲ ಸ್ಕ್ರೋಲ್ ಮಾಡುವಾಗ ನಮ್ಮದು ಬರ್ತದೆ, ಎಲ್ಲ ನೋಡ್ತಾರೆ, ಕೆಲವರು ಫಾಲೋ ಮಾಡ್ತಾರೆ. ಅದಕ್ಕೆ ಅವ್ರಿಗೆ ಸಹ ಧನ್ಯವಾದಗಳು. ಫಸ್ಟ್ ಆಫ್ ಆಲ್ ನಮ್ಮ ಇನ್ಸ್ಟಾಗ್ರಾಮ್ ಐಡಿಯನ್ನು ನಮ್ಮ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೇನೆ. ಫಾಲೋ ಮಾಡೋದವರು ಫಾಲೋ ಮಾಡ್ಬೋದು, ಇಷ್ಟ ಇದ್ದರೆ ಮಾತ್ರ. ಕಷ್ಟ ಆದರೆ ದಯವಿಟ್ಟು ಬೇಡ. ಈಗ ನಾವು ಫಸ್ಟ್ ಆಫ್ ಆಲ್ ಕಂಟೆಂಟ್ ಮಾಡ್ತಾ ಇಲ್ಲ, ಆಯಿತಾ. ಈಗ ಅದಕ್ಕೆ ಒಂದು ಕಂಟೆಂಟ್ ಕೂಡ ಆಗಬೇಕು, ಮತ್ತು ಒಂದು ಅಭಿವೃದ್ಧಿ ಆಗಬೇಕಂತ ಹೇಳ್ತಾ ಇರೋದು. ಎಂತಂತ ಹೇಳಿದರೆ, ಈಗ ನನಗೆ ಯೂಟ್ಯೂಬಲ್ಲಿ ಫಸ್ಟ್ ಅರ್ನಿಂಗ್ ಎಷ್ಟು ಬರ್ತದೆ ಅಂತ ಗೊತ್ತಿಲ್ಲ. ಈಗ ಇದು ಹೋಗ್ತಾ ಎಷ್ಟಾಗ್ತದೆ ಅಂತ ಸಹ ಗೊತ್ತಿಲ್ಲ. ಈಗ 1000 ಸಹ ಬಂದರೆ ಒಂದು ಹೊಸ ಪ್ರಯತ್ನ ಇದೇ ಹೇಳ್ತಾ ಇರೋದು. ಈಗ ರೀಸೆಂಟಾಗಿ ನನಗೆ ಯಾಕೆ ಈ ಒಂದು ಪ್ಲ್ಯಾನಿಂಗ್ ಅನಿಸ್ತಾ ಉಂಟು ಅಂತೇಳಿದರೆ, ಒಂದು ರೀಸೆಂಟ್ ಶಾರ್ಟ್ ಪೀರಿಯಡಲ್ಲಿ ಒಂದು 2-3 ತಿಂಗಳಿಂದ ನನಗೇನೆ ನನ್ನ ಜೀವನದಲ್ಲಿ ತುಂಬ ಕಷ್ಟ ಸಿಗ್ತಾ ಉಂಟು. ಯಾಕಂತ ಹೇಳಿದರೆ ಹಣಕಾಸಿನ ವಹಿವಾಟು. ಫಸ್ಟ್ ಆಫ್ ಆಲ್ ನಾನೊಬ್ಬ ದುಡಿಯೋನಾಗಿದ್ದರೂ ಕೂಡ ನನಗೆ ಹಣಕಾಸಿನ ಪ್ರಾಬ್ಲಮ್ ತುಂಬ ಉಂಟು. ನಾನು ಎಲ್ಲರ ಥರ ಕೆಲವರು ಹೇಳ್ತಾರೆ ನಾನು ಯೂಟ್ಯೂಬಿಗೆ ಪ್ಯಾಷನಿಗೋಸ್ಕರ ಬಂದದ್ದು. ನಾನು ಕೂಡ ಒಂದು ಎಂಥದ್ದು ಯೂಟ್ಯೂಬಲ್ಲಿ ಬಂದಿರೋದು ಎಂತಂತ ಹೇಳಿದರೆ, ಫಸ್ಟ್ ಆಫ್ ಆಲ್ ಒಂದು ಜನ ಗುರುತಿಸಬೇಕು, ಅದರೊಟ್ಟಿಗೆ ನನ್ನ ಆರ್ಥಿಕವಾಗಿ ನಾನು ಕೂಡ ಬೆಳಿಬೇಕಂತೇಳಿ ಇಂಟೆನ್ಷನಲ್ಲೇ ಬಂದಿರೋದು, ಆಯಿತಾ. ಎಲ್ಲರ ಥರ ನನಗೆ ಈಗ ನನ್ನ ಹತ್ರ ಈಗ ಫಸ್ಟ್ ಆಫ್ ಆಲ್ ವೀಡಿಯೋ ಮಾಡಲಿಕ್ಕೆ ಇರೋದೆಂತ ವಿವೋ ಮೊಬೈಲ್. ಸೊ ವೀಡಿಯೋ ಮಾಡ್ತಾ ಇದ್ದೇನೆ, ಕ್ಲಾರಿಟಿ ಸಿಗ್ತಾ ಇಲ್ಲ, ಗೊತ್ತುಂಟು. ಒಮ್ಮೊಮ್ಮೆ ನನ್ನ ವೀಡಿಯೋ ನಾನು ನೋಡುವಾಗಲೇ ನನಗೇನೆ ಬೋರ್ ಆಗ್ತದೆ. ಬಿಕಾಸ್ ಕ್ಲಾರಿಟಿ ಇಲ್ಲ ಅದರಲ್ಲಿ. ಕ್ವಾಲಿಟಿ ಇಲ್ಲದಾಗ ಎಂತ ಆಗ್ತದೆ, ಕೆಲವರು ಈಗ ಐಫೋನಲ್ಲೆಲ್ಲ ಹಿಡಿದು ವೀಡಿಯೋ ಎಲ್ಲ ಐಫೋನಲ್ಲಿ ಮಾಡಿ ಕರೆಕ್ಟ್ ಕಣ್ಣಿಗೆ ಹೀಗೆ ನೋಡುವಾಗ ಎಂಥ ಒಂದು ಖುಷಿ ಆಗ್ತದಲ್ಲ. ಬಟ್ ನನ್ನ ವೀಡಿಯೋದಲ್ಲಿ ಸ್ವಲ್ಪ ಬ್ಲರ್ನೆಸ್ ಉಂಟು, ಕ್ವಾಲಿಟಿ ಇಲ್ಲ. ಸೊ ಅಷ್ಟಂತ ಕ್ಲಾರಿಟಿ ಕೂಡ ಇಲ್ಲ ಅದರಲ್ಲಿ, ಎಂಥದ್ದು ವೀಡಿಯೋದಲ್ಲಿ. ಹಾಗಾಗಿ ನಾನು ಒಂದು ನಿರ್ಧಾರಕ್ಕೆ ಬಂದಿರೋದು ಏನಪ್ಪ ಅಂತ ಹೇಳಿದರೆ, ಈಗ ಫಸ್ಟಿಗೆ ಯೂಟ್ಯೂಬ್ ಅರ್ನಿಂಗ್ಸ್ ಎಷ್ಟು ಬರ್ತದೆ ಅಂತ ನನಗೆ ಗೊತ್ತಿಲ್ಲ, ಆಯಿತಾ. ಆ ಬಂದ ಅರ್ನಿಂಗಲ್ಲಿ ಈಗ 1000 ಬಂತಂತ ಅಂದ್ಕೊಳ್ಳಿ, ಗೊತ್ತಿಲ್ಲ ಎಷ್ಟು ಬರ್ತದೆ ಅಂತೇಳಿ. ಒಂದು ವೇಳೆ 1000 ರೂಪಾಯಿ ಬಂದರೆ ಆ 1000 ರೂಪಾಯಲ್ಲಿ ಕಾಲುವಸಿ, ಅರ್ಧವಸಿ ಅಂತ ಹೇಳೋದಿಲ್ಲ, 1000 ರೂಪಾಯಲ್ಲಿ 250 ರೂಪಾಯಿ ಯಾರ್ದಾದ್ರೂ ಹೊಟ್ಟೆ ತುಂಬಬೇಕು ಆ ದುಡ್ಡಲ್ಲಿ. ಅದು ನನ್ನ ದುಡ್ಡಲ್ಲ. ಫಸ್ಟ್ ಆಫ್ ಆಲ್ ನಾನಿಲ್ಲಿ ಕೆಲಸ ಮಾಡ್ತಿರೋದು ಅಂತ ಅಂದ್ಕೊಳ್ಳಿ. ನಾನು ಶ್ರಮ ಪಟ್ಟಿದ್ದಕ್ಕೆ ಇಲ್ಲಿ ನನಗೆ ಅಮೌಂಟ್ ಸಿಗ್ತಾ ಇಲ್ಲ ಈಗ, ಬಟ್ ಸಿಗ್ತದೆ ಒಂದು ದಿವಸ. ಸೊ ನಾನು ಅಲ್ಲಿ ಶ್ರಮ ಪಟ್ಟಿದ್ದಕ್ಕೆ ಸಿಗ್ತದೆ ಅಂತ ಹೇಳೋದಕ್ಕಿಂತ ಮಿಗಿಲಾಗಿ ನಿಮ್ಮ ಸಪೋರ್ಟ್ ಇದ್ದಿದ್ದರಿಂದ ನನಗೆ ಸಿಗ್ತದೆ ಅದು. ಬಿಕಾಸ್ ನೀವು ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ ನೀವು ನೋಡಿದರೆ ಮಾತ್ರ. ನಾನು ಎಷ್ಟೇ ಶ್ರಮ ಪಟ್ಟರೂ ಕೂಡ ನೀವು ವೀಡಿಯೋ ನೋಡೋದಿದ್ದರೆ ಆ ವೀಡಿಯೋ ವ್ಯರ್ಥ ಅಲ್ಲ, ಆ ಚಾನಲ್ ಕೂಡ ಡೆಡ್ಡೆ.
ಸೊ ತುಂಬ ಜನರಿಗೆ ಥ್ಯಾಂಕ್ಸ್ ಹೇಳಬೇಕು. ಅದು 1K ಸಬ್ಸ್ಕ್ರೈಬರ್ಸ್ ಪೂರ್ತಿ ಆಗಲಿ, ಹಾಗೆ ಪ್ರತಿಯೊಬ್ಬರದ್ದು ಹೆಸರು ಹಿಡ್ಕೊಂಡು ಎಲ್ರಿಗೊಂದು ಥ್ಯಾಂಕ್ ಯು ಹೇಳ್ತೇನೆ. ನನಗೆ ತುಂಬ ಒಂದು ಅದ್ರ ಬಗ್ಗೆ ಮತ್ತೆ ಮಾತಾಡೋ ಬಿಡಿ, ಅದರದ್ದು ಈಗ ಟಾಪಿಕ್ ಚೇಂಜ್ ಆಗ್ತದೆ. ಸೊ ಈಗ 1,000 ರೂಪಾಯಿ ಬಂದರೆ ಅದರಲ್ಲಿ 250 ರೂಪಾಯಿ ಅಂತೇಳಿ ಅಷ್ಟನ್ನು ನಾನು ಒಬ್ರಿಗೆ ಕೊಡಬೇಕು, ಒಬ್ಬರ ಹೊಟ್ಟೆ ಅದರಲ್ಲಿ ತುಂಬಬೇಕು. ಸೊ ಅದು 100 ರೂಪಾಯಿಂದ ಶುರುವಾಗ್ಬೋದು, 1000 ರೂಪಾಯಿಂದ ಶುರುವಾಗ್ಬೋದು, 10,000ಕ್ಕೆ ಹೋಗ್ಬೋದು, ಮುಂದೊಂದು ದಿನ ಎಷ್ಟಕ್ಕೂ ಹೋಗ್ಬೋದು. ಅದೆಲ್ಲ ನಿಮ್ಮ ಕೈಯಲ್ಲಿ ಉಂಟು, ನನ್ನ ಕೈಯಲ್ಲಿ ಎಂಥದಿಲ್ಲ. ನಾನು ನನ್ನ ಶ್ರಮ ಹಾಕ್ತಾ ಇರ್ತೇನೆ ವಿಡಿಯೋ ಬಂದು. ಸೊ ಈಗ ಹೇಳ್ಬೋದು, ನಿಮಗೆ 1,000 ಸಿಕ್ಕಿತ್ತಲ್ಲ ಮಾರೆ, ನೀನು ಅಷ್ಟು ಒಂದು ಕರುಣಾಮಯಿ ಆಗಿದ್ದರೆ, ನೀನು ಅಷ್ಟೇ ಒಂದು ದೊಡ್ಡ ಎಂಥ ಬಡವರಿಗೆ ದಾನ ಮಾಡುವವನಾಗಿದ್ದರೆ 1,000ದಲ್ಲಿ 1,000 ಸಹ ಕೊಡು ಅಂತ ಹೇಳ್ಬೋದು. ಬಟ್ ನಾನು ಆ ಥರ ಎಲ್ಲ ಬಿಲ್ಡಪ್ ಎಲ್ಲ ಹೊಡ್ಕೊಳ್ಳಿಕ್ಕೆ ನನಗೆ ಆಗೋದಿಲ್ಲ. ಈಗ 1,000 ರೂಪಾಯಿ ಸಿಕ್ಕಿದ್ರೆ ಫಸ್ಟಿಗೆ ಹೇಳ್ತಾರೆ, 1,000 ರೂಪಾಯಿ ಸಿಕ್ಕಿದ್ರೆ 250 ರೂಪಾಯಿ ದಾನ ಕೊಡ್ತೇನೆ, ಅದು ವಿತ್ ಪ್ರೂಫು, ಅದು ಹೇಳ್ತೇನೆ ಹೇಗೆ ಅಂತೇಳಿ. ಮತ್ತು ಒಂದು 5,000 ರೂಪಾಯಿ ಬಂದರೆ 5,000 ರೂಪಾಯಲ್ಲಿ 2,500 ಇಲ್ಲದಿದ್ದರೆ 1,500, ಸೊ ಆ ಸಮಥಿಂಗ್ ಕೊಡ್ತೇನೆ. ಬಿಕಾಸ್ ಅಷ್ಟು ಇನ್ನೂ ಉಳಿದಾಣ ನಾನು ಯಾಕೆ ಇಟ್ಕೊಳ್ತೇನೆ ಅಂತ ಹೇಳಿದರೆ, ನನ್ನ ವೀಡಿಯೋದಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕು. ಫಸ್ಟ್ ಆಫ್ ಆಲ್ ವೀಡಿಯೋದಲ್ಲಿ ಕ್ವಾಲಿಟಿ ಸಿಗಬೇಕು, ವೀಡಿಯೋ ಕ್ಲಾರಿಟಿ ಇರಬೇಕು. ಸೊ ಅದಕ್ಕೋಸ್ಕರ ನನಗೆ ಒಂದು ಯಾವುದಾದ್ರೂ ಸ್ವಲ್ಪ ಹೈ ಕ್ವಾಲಿಟಿ ಅಂತ ಹೇಳಿದರೆ ಒಂದು ಕ್ಯಾಮರಾ ಕರೆಕ್ಟಾಗಿ ವೀಡಿಯೋ ವ್ಲಾಗ್ ಮಾಡುವಂಥ ಒಂದು ಮೊಬೈಲ್ ತಗೊಳ್ಬೇಕು. ನನ್ನ ಕುಟುಂಬ ಇಲ್ಲಿ ಬದುಕಬೇಕು. ನನ್ನ ಜೊತೆ ನಾನು ಹೊಟ್ಟೆ ತುಂಬಿಸುವಾಗ ನನ್ನ ಜೊತೆ ಇನ್ನೊಬ್ಬರು ಸಹ ಹೊಟ್ಟೆ ತುಂಬಿಸಬೇಕು ಅನ್ನೋ ಒಂದು ಚಿಕ್ಕ ಒಂದು ಆಸೆ ಅಷ್ಟೇ. ಸೊ ಇದಂತ ಈಗ ಹೇಳ್ಬೋದು. ಹೌದು, ಇದರಲ್ಲಿ ನಾನು ಈ ವಿಡಿಯೋವನ್ನು ಇದೇ ಕಂಟೆಂಟನ್ನು ಇಟ್ಕೊಂಡು ನಾನು ಇನ್ಸ್ಟಾಗ್ರಾಮಿಗೆ ಹಾಕ್ತೇನೆ, ಆಯಿತಾ. ಇನ್ಸ್ಟಾಗ್ರಾಮಲ್ಲಿ ಅದೇ ಕಂಟೆಂಟ್ ಇರ್ತದೆ. ಎಂತಂತ ಇದೆ, ನಮ್ಮ ಚಾನಲಲ್ಲಿ ಬಂದ ಅರ್ನಿಂಗ್ಸನ್ನು ತೆಗೆದು ಬಡವರಿಗೆ ಕೊಡುವ ಕಂಟೆಂಟ್ ಇನ್ಸ್ಟಾಗ್ರಾಮಲ್ಲಿ ಹಾಕ್ತೇನೆ. ಈಗ ಕೆಲವರು ಹೇಳ್ಬೋದು, ಇವ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಬರಲಿಕ್ಕೆ ಲೈಕಿಗೋಸ್ಕರ, ಶೇರಿಗೋಸ್ಕರ, ಕಮೆಂಟಿಗೋಸ್ಕರ ಈ ಥರ ಉಪಕಾರ ಮಾಡಿ ನಾಟಕ ಮಾಡ್ತಾ ಇದ್ದಾನೆ ಅಂತ ಹೇಳ್ಬೋದು. ಸ್ವಾಮಿ, ಒಂದು ವಿಷಯ ಹೇಳ್ತೇನೆ, ನನ್ನ ಶೋಕಿಯಿಂದ ಇನ್ನೊಬ್ಬರ ಹೊಟ್ಟೆ ತುಂಬುವುದಾದರೆ ನಾನು ಶೋಕಿ ಮಾಡೋದ್ರಲ್ಲಿ ಯಾವ ತಪ್ಪುಂಟು ಅಲ್ವಾ? ನನ್ನ ಶೋಕಿಯಿಂದ ಇನ್ನೊಬ್ಬರ ಜೀವನ ಅಲ್ಲಿ ಹಾಳಾಗ್ತುಂಟು, ಅವರು ಬೀದಿಗೆ ಬೀಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾನು ಆ ಶೋಕಿ ಮಾಡಲಿಕ್ಕೆ ಬಾರ್ದು. ನನ್ನ ಶೋಕಿಯಿಂದ ಇನ್ನೊಬ್ಬರ ಜೀವನ ಅಲ್ಲಿ ತುಂಬ್ತಾ ಉಂಟಲ್ಲ, ಅದರಲ್ಲಿ ನನಗೆ ಯಾವುದೇ ಬೇಸರ ಇಲ್ಲ. ಬಿಕಾಸ್ ಅವರ ಹೊಟ್ಟೆ ತುಂಬಿದ್ರೆ ನನಗೆ ಇಲ್ಲಿ ಮನಸ್ಸು ತೃಪ್ತಿ ಸಾಗ್ತದೆ. ಸೊ ನನ್ನ ಕುಟುಂಬ ಸಹ ಇಲ್ಲಿ ನಡಿಬೇಕು, ನನ್ನ ಜೊತೆ ಇನ್ನೊಬ್ಬರು ಸಹ ನಡಿಬೇಕು, ಆಯಿತಾ. ಅವರ ಕುಟುಂಬ ಸಹ ಮೇಲೆ ಬರಬೇಕು. ಸೊ ಹಾಗಾಗಿ ನಮ್ಮ ಸಬ್ಸ್ಕ್ರೈಬರ್ಗಳಾಗಿದ್ದರೂ ಸರಿ, ಯಾರಾದರೂ ಅಷ್ಟು ಕಷ್ಟದಲ್ಲಿದ್ದರೆ ಐ ವಿಲ್ ಬಿ ದೇರ್, ಆಯಿತಾ. ಇದು ನನ್ನ ಪ್ರಾಮಿಸ್. ಬಿಕಾಸ್ ನನಗೆ ರೀಸೆಂಟಾಗಿ ಬಂದ ಕಷ್ಟದಿಂದ ನನಗೆ ಗೊತ್ತುಂಟು ಯಾವ ಥರ ನಾನು ಕಷ್ಟ ಬರ್ತಾ ಇದ್ದೇನೆ ಅಂತೇಳಿ. ಅದರದ್ದು ವಿಷಯ ಎಲ್ಲ ನಾನು 1,000 ಸಬ್ಸ್ಕ್ರೈಬರ್ ಆದಮೇಲೆ ಹೇಳ್ತೇನೆ, ಪ್ರತಿಯೊಂದು ಕೂಡ ಡೀಟೇಲ್ಸ್ ಹೇಳ್ತೇನೆ. ಎಂತೆಂತ ಆಗ್ತಾ ಉಂಟು, ಎಂತೆಂತ ಆಯಿತು, ನಾನು ಯಾಕೆ ಯೂಟ್ಯೂಬಿಗೆ ಬಂದೆ ಎಂತಂತೆಲ್ಲ ಮುಂದೆ ಹೇಳ್ತೇನೆ ಅದು. ಸೊ ಈಗ ಬೇಡ. ಅದರಲ್ಲಿ ಇನ್ಸ್ಟಾಗ್ರಾಮಲ್ಲಿ ನಾನು ವಿಡಿಯೋ ಮಾಡಿ ಹಾಕೋದು ಯಾಕಂತೇಳಿದರೆ, ಈ ವಿಡಿಯೋಗಳನ್ನು ಅದರಲ್ಲಿ ನಮ್ಮ ಫಾಲೋವರ್ಸ್ ಜಾಸ್ತಿಯಾಗಿ ಅದರಲ್ಲಿ ಬ್ರ್ಯಾಂಡ್ ಪ್ರಮೋಷನ್ ಅಂತ ಸಿಕ್ಕಿದರೆ, ಆ ಹಣದಿಂದ, ಬ್ರ್ಯಾಂಡ್ ಪ್ರಮೋಷನ್ ಮಾಡಿದ ದುಡ್ಡಿನ ಹಣದಿಂದ ಇನ್ನೊಬ್ಬರಿಗೆ ಉಪಕಾರ ಆಗ್ಬೋದಲ್ಲ. ಸೊ ಹಾಗಾಗಿ ಅಲ್ಲಿ ಸಹ ಹಾಕ್ತೇನೆ. ಅಲ್ಲಿ ಸಹ ದುಡ್ಡು ಬಂದರೆ ಅದರಿಂದ ಸಹ ಶೇರಿಂಗ್ ಇರ್ತದೆ ಬಡವರಿಗೆ. ಯೂಟ್ಯೂಬಿಂದ ಬಂದರೂ ಕೂಡ ಶೇರಿಂಗ್ ಇರ್ತದೆ. ಅದಕ್ಕೆ ನೀವು ಸಪೋರ್ಟ್ ಮಾಡಬೇಕು. ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಇಲ್ಲದಿದ್ದರೆ ಒಂದು ಲೈಕ್ ಮಾಡಿ ಮಾರೆ. ಇಷ್ಟು ವೀಡಿಯೋ ನೋಡುವಾಗ ಒಂದು ಲೈಕ್ ಮಾಡಲಿಕ್ಕೆ ಒಂದು ಲೈಕ್ ಮಾಡಿ. ಇಲ್ಲದಿದ್ದರೆ ಎಂತಾದರೂ ಒಂದು 150 ಜನ ನೋಡುವಾಗ ಸುಮ್ಮನೆ ಇಲ್ಲದೆ ಒಂದು ವಿಡಿಯೋ ಒಳ್ಳೇದಿತ್ತಾ, ಇಲ್ಲದಿದ್ದರೆ ವಿಡಿಯೋದಲ್ಲಿ ಆ ಥರ ಎಂತಾದರೂ ಕೆಟ್ಟದಿತ್ತಾ, ಅಲ್ಲ ವಿಡಿಯೋದಲ್ಲಿ ಅಲ್ಲಿ ಎಂತಾದರೂ ಇತ್ತಾ, ಈ ಗ್ಯಾಪಲ್ಲಿ ಎಂತಾದರೂ ಇತ್ತಾ ಅಂತ ಎಂಥದ್ದೊಂದು ಹೇಳಿ ಅಲ್ಲ. ನಿಮ್ಮದೇ ಕಮೆಂಟ್ ಸೆಕ್ಷನ್ ಪೂರ್ತಿ ನಿಮ್ಮದು, ಯಾರು ಬಂದು ಅಲ್ಲಿ ಬೈಯೋದಿಲ್ಲ. ಫಸ್ಟ್ ಆಫ್ ಆಲ್ ಎಲ್ರಿಗೂ ಕೂಡ ಕಮೆಂಟ್ ಸೆಕ್ಷನ್ ಓಪನ್ ಆಗಿರ್ತದೆ. ನಿಮಗೆ ನೀವು ಎಂಥ ಬೇಕಾದರೆ ಬೈಯೋದಾದರೆ ಬೈರಿ, ಎಂತಾದರೆ ಮಾಡ್ಕೊಳ್ಳಿ ಅದರಲ್ಲಿ ಬಂದು. ಸೊ ಆಗ ಎಂತ ಆಗ್ತದೆ, ವಿಡಿಯೋದ್ದು ನೀವು ಕಮೆಂಟ್ ಮಾಡಿದ ತಕ್ಷಣ ಅಲ್ಲಿ ವಿಡಿಯೋ ಎಂಗೇಜಿಂಗ್ ಆಗ್ತದೆ. ಅಲ್ಗಾರಿದಮ್ ಅದನ್ನು ತೋರಿಸ್ತದೆ ಅಂತ, ಈ ವಿಡಿಯೋ ಸ್ವಲ್ಪ ಎಂಗೇಜಿಂಗ್ ಉಂಟು ಅಂತೇಳಿ ಒಂದು ಹೊಸೊಬ್ಬರಿಗೆ ವಿಡಿಯೋ ತೋರಿಸಲಿಕ್ಕೆ ಶುರು ಮಾಡ್ತದೆ, ಆಯಿತಾ. ಈಗ ನಾನು ವಿಡಿಯೋ ಮಾಡ್ತಾ ಇದ್ದೇನೆ. ಅದು ಈಗ ಹೇಗಾಗಿದೆ ಅಂತ ಹೇಳಿದರೆ, ಅದು ನನಗೆಲ್ಲ ಅಲ್ಗಾರಿದಮ್ಗೆ ಗೊತ್ತಾಗಿ ಹೋಗಿರ್ಬೋದು. ಹೆಸರು ಗೊತ್ತುಂಟು, ಈಗ ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ. ಅಷ್ಟೇ ಮಂದಿ ನಾನು ಎಕ್ಸ್ಪೆಕ್ಟ್ ಮಾಡಿರ್ತೇನೆ, ಈ ವಿಡಿಯೋಗೆ ಇಷ್ಟು ಜನರದ್ದು ಕಮೆಂಟ್ ಬರ್ಬೋದು ಅಂತೇಳಿ. ಅಷ್ಟೇ ಬರ್ತದೆ, ಒಬ್ರದ್ದು ಸಹ ಎಕ್ಸ್ಟ್ರಾ ಇಲ್ಲ ಅಲ್ಲಿ. ಸೊ ಆ ಥರ ಆಗುವಾಗ ಎಂತ ಆಗ್ತದೆ, ಅವರಿಗೆ ಸಹ ಒಂದು ಎಂತ ಮಾರೆ ಎಷ್ಟು ಜನರಿಗೆ ತೋರಿಸ್ತದೆ ಅಂತ ಅವರಿಗೆ ಸಹ ಆಗ್ಬೋದು, ನನಗೆ ಸಹ ಇಲ್ಲಿ ಡಿಮೋಟಿವೇಟ್ ಅಂತ ಅಂದ್ಕೊಳ್ಳಿ.
ಇದೇ ಹೇಳಲಿಕ್ಕಿತ್ತು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿಕೊಳ್ಳಿ, ಶೇರ್ ಮಾಡಿ. ಶೇರ್ ಮಾಡಲಿಲ್ಲ ಆದರೂ ಪರವಾಗಿಲ್ಲ, ಒಂದು ಕಮೆಂಟ್ ಬಂದು ಎಂತಾದರೂ ಒಂದು ಕೀಚಿ ಹೋಗಿ, ಅದಕ್ಕೆ ನಾನು ರಿಪ್ಲೈ ಮಾಡಿಯೇ ಮಾಡ್ತೇನೆ. ಪ್ರತಿಯೊಂದು ವಿಡಿಯೋದಲ್ಲಿ ಯಾರು ಕಮೆಂಟ್ ಮಾಡಿದರೂ ಅವರಿಗೆ ನಾನು ರಿಪ್ಲೈ ಮಾಡಿಯೇ ಸಿದ್ಧ. ಅದರಲ್ಲಿ ಎಲ್ರಿಗೂ ನೋಡ್ಬೋದು, ಯಾವ ವಿಡಿಯೋದಲ್ಲಿ ನೋಡಿ ರಿಪ್ಲೈ ಖಂಡಿತವಾಗಿ ಮಾಡಿರ್ತೇನೆ. ಸೊ ಇದರಲ್ಲಿ ನಿಮ್ಮ ಒಂದು ಸಪೋರ್ಟ್ ಬೇಕು. ನೀವಿಲ್ಲದಿದ್ದರೆ ನನಗೆ ಇಲ್ಲಿ ಒಬ್ಬರು ಬಡವರಿಗೆ ಉಪಕಾರ ಮಾಡಲಿಕ್ಕೆ ಆಗೋದಿಲ್ಲ. ಇದು ಎಲ್ಲಿ ತನಕ ಮುಟ್ಬೇಕಂತ ಹೇಳಿದರೆ, ನಾಳೆ ಒಬ್ಬ ಕಷ್ಟದಲ್ಲಿದ್ದಾನೆ ಅಂತ ಹೇಳಿದರೆ, ಅವ ಒಂದು ನಿರ್ಧಾರಕ್ಕೆ ಹೋಗ್ತಾನಂತ ಹೇಳಿದರೆ, ಸೊ ಸಡನ್ನಾಗಿ ಒಂದು ಚಿಕ್ಕ ಆಸೆ ಇದು, ಒಂದು ಸಡನ್ನಾಗಿ ಜ್ಞಾನೋದಯ ಆಗಬೇಕು. ಅವರೊಬ್ರು ಇದ್ದಾರಲ್ಲ ಮಾರೆ, ಯೂಟ್ಯೂಬರ್ ಒಬ್ರು ಇದ್ರಲ್ಲ, ಸೊ ಅವ್ರ ಹತ್ರ ಹೇಳಿದರೆ ನನ್ನ ಪ್ರಾಬ್ಲಮ್ ಸಾಲ್ವ್ ಆಗಬಹುದು ಅಂತ ಹೇಳಿ ಅವರಿಗೆ ಅನಿಸ್ಬೇಕು. ಯಾವುದಾದ್ರೂ ಕೆಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುಂಚೆ ಆಗಿರ್ಬೋದು, ಇಲ್ಲಾಂದರೆ ಒಂದು ಕಷ್ಟ ಬಂದಾಗ ನಾವು ಇದ್ದೇವೆ ಅಂತ ಒಂದು ಅವ್ರಿಗೆ ಅನಿಸ್ಬೇಕು. ಸೊ ಆ ಥರ ಒಂದು ಆಗಬೇಕಂತೇಳಿ ತುಂಬ ಆಸೆ. ಸೊ ಇದರ ಬಗ್ಗೆ ಇನ್ನೂ ಜಾಸ್ತಿ ಅಂತ ಮಾತಾಡಲಿಕ್ಕಿಲ್ಲ. ಅದಕ್ಕೆ ಒಂದು ಲೈಕ್ ಶೇರ್ ಎಂತಾದರೂ ಮಾಡಿಕೊಳ್ಳಿ. ಈ ವಿಡಿಯೋ ನನ್ನ ಸಬ್ಸ್ಕ್ರೈಬರ್ಗಳಿಗೆ, ಆ್ಯಕ್ಚುಲಿ ಸಬ್ಸ್ಕ್ರೈಬರ್ಗಳಿಗೇ ಈ ವಿಡಿಯೋ ಮಾಡಿದ್ದು, ನಿಮಗೆ ಸಹ ಗೊತ್ತಾಗಲಿ ಅಂತೇಳಿ. ಪ್ಲ್ಯಾನ್ ತುಂಬ ಉಂಟು ಸ್ವಾಮಿ. ಲೈವ್ ಬಂದು ಮಾತಾಡಿದರೆ ಸರಿ ಆಗ್ತಿತ್ತು, ಬಟ್ ಇಲ್ಲಿ ಎಂಥ ಟಾಪಿಕ್ ಬಿಟ್ಟಿದ್ದೇನೆ, ಎಂತ ಮಾತಾಡಿದ್ದೇನೆ ಅಂತ ಗೊತ್ತಿಲ್ಲ ಕರೆಕ್ಟಾಗಿ. ಬಟ್ ಮೈನ್ ಉದ್ದೇಶ ಅಷ್ಟೇ, ನನಗೆ 1,000 ಬಂದರೆ ಅದರಲ್ಲಿ 250 ರೂಪಾಯಿ ಇವರಿಗೆ ಹೋಗ್ತದೆ, ಬಡವರಿಗೆ. ಇಲ್ಲದಿದ್ದರೆ ಒಂದು 10,000 ಬಂದರೆ ಒಂದು ಅದರಲ್ಲಿ ಅದು ನಿಮಗೆ ಬಿಟ್ಟದ್ದು. ಅದು 10,000 ಆಗ್ಬೋದು, ಮುಂದೊಂದಿನ 1,00,000 ಕೂಡ ಆಗ್ಬೋದು. ಅದು ನೀವು ಸಬ್ಸ್ಕ್ರೈಬ್ ಮಾಡಿ, ನೀವು ಅದಕ್ಕೆ ಸಪೋರ್ಟ್ ಮಾಡಿದರೆ ಅದು ಆಗ್ತದೆ. ಈಗ ಒಂದು 10,000 ಬಂದರೂ ಕೂಡ ಅದರಲ್ಲಿ ಒಂದು 2,500 3,000 ಹೋಗ್ತದೆ ಬಡವರಿಗೆ. ಅದರಲ್ಲಿ ನಿಮ್ಮ ಪಾಲು ನಾನು ಕೊಡೋದಕ್ಕಿಂತ ಮುಂಚೆ ಅದು ನನ್ನ ಹಣ ಅಲ್ಲ, ಅದು ನಿಮ್ಮ ಹಣ, ನೀವು ಕೊಟ್ಟ ಪ್ರೀತಿಯ ಹಣ, ನೀವು ಕೊಟ್ಟ ಒಂದು ಪ್ರೀತಿಗೆ ಸಿಕ್ಕಂಥ ಒಂದು ಕಾಣಿಕೆ. ಅದರಲ್ಲಿ ನಾನು ಅವರಿಗೆ ಹೆಲ್ಪ್ ಮಾಡ್ತಾ ಇರೋದು. ಸೊ ಅವರು ದೇವರಲ್ಲಿ ಬೇಡಿಕೊಳ್ಳುವಾಗ ನನಗೇ ಬೇಡಿದ್ರು, ಆ ಬೇಡಿಕೆಯಲ್ಲಿ ಒಂದು 90% ಪ್ರಾರ್ಥನೆ ಆಗಿರ್ಬೋದು, ಅದಕ್ಕೆ ದೇವರ ಒಂದು ಉತ್ತರ ಆಗಿರ್ಬೋದು, ಅದು ನಿಮಗೆ ಸಿಗ್ತದೆ. ಅದರಲ್ಲಿ ಒಂದು 10% ನಾನಂತ ಅಂದ್ಕೊಳ್ಳಿ. ನಾನೊಂದು ಬ್ರೋಕರ್ ಇದ್ದಾಗೆ, ಇಲ್ಲಿ ಮಾಡಿ ನೀವು ಕೊಟ್ಟದನ್ನು ಇಲ್ಲಿಗೆ ತೆಕ್ಕೊಂಡು ಇಲ್ಲಿಂದ ಅಲ್ಲಿ ಕೊಡೋದಂತ ಅಂದ್ಕೊಳ್ಳಿ. ಸೊ ಇಷ್ಟು ಹೇಳಲಿಕ್ಕಿತ್ತು. ಒಟ್ಟಲ್ಲಿ ಟೋಟಲಿ ಇಂಟೆನ್ಷನ್ ಇಷ್ಟೇ. ಎಂತಂತ ಹೇಳಿದರೆ, ನನ್ನಿಂದ ಹೇಳಿ ಒಬ್ಬರ ಹೊಟ್ಟೆ ತುಂಬಬೇಕು ಅಷ್ಟೇ. ಸೊ ಇದು ಯಾಕೆ ಆಯಿತು, ಇದು ಯಾಕೆ ತಲೆಗೆ ಫ್ಲ್ಯಾಶ್ ಆಯಿತು ಅಂತ ಹೇಳೋದಾದರೆ, ಅದು ಮುಂದೆ ಎಲ್ಲ ಹೇಳ್ತೇನೆ. ಸೊ 1,000 ಸಬ್ಸ್ಕ್ರೈಬರ್ ಆಗಲಿ, ಅದಕ್ಕೆ ಅಂತ ಲೈವ್ ಒಂದು ಇಡುವ, ಎಲ್ಲ ಲೈವ್ಗೆ ಬಂದು ಮಾತಾಡುವ ಕರೆಕ್ಟ್ ಟೈಮಿಗೆಲ್ಲ. ಇಲ್ಲದ್ರೆ ಈಗಲೇ ಒಂದು ಕಮೆಂಟ್ ಹಾಕಿ ಮಾರೆ, ಎಷ್ಟು ಗಂಟೆಗೆ ನೀವು ಕರೆಕ್ಟಾಗಿ ಫ್ರೀ ಇರ್ತೀರಾ, ಯಾವ ದಿನಕ್ಕೆ. ಇಲ್ಲಾಂದರೆ ಸಂಡೇ ಕೂತ್ಕೊಂಡು ಮಾತಾಡುವವ, ಸಂಡೇ ಎಲ್ಲರೂ ಫ್ರೀ ಇರ್ತೀರಾ, ಅಥವಾ ಮಂಗಳವಾರ. ನಾನು ಸಹ ಮಂಗಳವಾರ ಫ್ರೀಯಲ್ಲಿ ಇರ್ತೇನೆ. ಸೊ ಮಂಗಳವಾರ ಎಷ್ಟು ಗಂಟೆಗೆ, ಇಲ್ಲಾಂದರೆ ಸಂಡೇ ಎಷ್ಟು ಗಂಟೆಗೆ, ಎಂತಾದರೂ ಒಂದು ಕರೆಕ್ಟಾಗಿ ಟೈಮಿಂಗ್ ಹಾಕಿ, ಅದಕ್ಕೆ ಒಂದು ಪರಿಪೂರ್ಣವಾಗಿ ಒಂದು ಬಹುಮತ ಅಂತ ಇರ್ತದಲ್ಲ, ಅದನ್ನೊಂದು ಹಿಡ್ಕೊಂಡು ಅದೇ ಟೈಮಿಗೆ ಲೈವ್ ಬರುವ. ನಿಮ್ಮ ಪ್ರಶ್ನೆಗಳನ್ನು ಇದ್ದರೆ ಕೇಳಿ, ಮತ್ತು ಕೆಲವೊಂದು ವಿಷಯಗಳಿರ್ತದೆ, ಅದನ್ನು ಹೇಳ್ತೇನೆ. ಟೋಟಲಾಗಿ 1,000 ಸಬ್ಸ್ಕ್ರೈಬರ್ಸ್ ಆಗಲಿ, ಆಗ ಎಂಥದಕ್ಕೆ ಈ ಪ್ಲ್ಯಾನಿಂಗ್ ಬಂತು, ಎಂತೆಲ್ಲ ಆಯಿತು, ಎಂಥ ವಿಷಯ ಅಂತೆಲ್ಲ ಮುಂದೆ ತಿಳಿಸ್ತೇನೆ. ಇಷ್ಟು ಹೇಳಲಿಕ್ಕಿತ್ತು. ಸೊ ಥ್ಯಾಂಕ್ ಯು. ಈ ವಿಡಿಯೋ ಇಲ್ಲಿ ತನಕ ನೋಡಿದರೆ ನೀವು ಗ್ರೇಟ್ ಬಿಡಿ. ಅಷ್ಟೇ, ಈಗ ಮಾಡಿ ಇಷ್ಟೇ, ಬೇರೆ ಅಂತ ಹೇಳಲಿಕ್ಕಿಲ್ಲ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ನಿಮ್ಮ ಸಪೋರ್ಟ್ ನಮಗೆ ಬೇಕೇ ಬೇಕು. ಒಂದಂತೂ ತಿಳ್ಕೊಳ್ಳಿ, ನಮ್ಮಿಂದಾಗಿ ಇನ್ನೊಬ್ಬರ ಹೊಟ್ಟೆ ತುಂಬಲೇಬೇಕು. ಅದೊಂದು ಇಂಟೆನ್ಷನ್ ಅಷ್ಟೇ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿ ತನಕ ಟಾಟಾ, ಟೇಕ್ ಕೇರ್, ಬೈ ಬೈ, ಲವ್ ಯು ಗೈಸ್. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು.